ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಸಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಹಸಿ ಅವರೆಕಾಳು ತರಕಾರಿ ಉಪಯೋಗಿಸ್ಕೊಂಡು ಹುಳಿ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಅನ್ನೋ ಜೊತೆಗೆ ಒಳ್ಳೆ ಕಾಂಬಿನೇಷನು. ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಗೆ, ಏನೇನು ಬೇಕಂತ ನೋಡ್ಕೊಬರೋಣ. ಇದು ಬೇಳೆ ಸಾಂಬಾರು ಪುಡಿ, ಇದರಲ್ಲೇ ಖಾರದ ಪುಡಿ ಕೂಡ ಮಿಕ್ಸ್ ಆಗಿರುತ್ತೆ. 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಒಗ್ಗರಣೆಗೆ, 2 ಬದನೆಕಾಯಿ, 1 ಆಲೂಗೆಡ್ಡೆ, 1 ಟೊಮೊಟೊ, 1 ಕಪ್ಪಷ್ಟು ಅವರೆಕಾಳು. ಇದು 2ರಿಂದ 3 ಜನ ಅಥವಾ 4 ಜನಕ್ಕಾಗಷ್ಟು ಸಾಂಬಾರು ಅಂತ ಅಂದ್ಕೊಳ್ಬಹುದು. ಇಬ್ಬರಿಗಾದರೆ 2 ಟೈಮ್ ಮಾಡ್ಕೊಳ್ಬಹುದು, ಚೆನ್ನಾಗಿರುತ್ತೆ. 1 ಕಪ್ಪು ಕಾಳನ್ನ ತೊಳೆದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ನೀವು ಬದನೆಕಾಯಿ ಆಲೂಗೆಡ್ಡೆ ಇಷ್ಟ ಇಲ್ಲ ಅಂದರೆ ಅದನ್ನು ಹಾಕದೆ ಕೂಡ ಬರೀ ಕಾಳನ್ನೇ ಹಾಕೊಂಡು ಮಾಡ್ಬೋದು. ಆವಾಗ ಸ್ವಲ್ಪ ಕಾಳಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಕಾಳು ತೊಳ್ಕೊಂಡಿದ್ದೀನಲ್ಲ, ಬದನೆಕಾಯಿ ಮತ್ತು ಆಲೂಗೆಡ್ಡೆ ಕೂಡ ಹೆಚ್ಚಿಬಿಟ್ಟು ನೀರಿನಲ್ಲಿ ಹಾಕ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗಲ್ಲ. ಈ ರೀತಿ ಸ್ವಲ್ಪ ಉಪ್ಪು ನೀರಿನಲ್ಲೇ ಹಾಕ್ಕೊಂಡ್ರೆ ಅದನ್ನು ಕೂಡ ಜೊತೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿ ಕಾಳೆಲ್ಲ ಹಾಕಿಬಿಟ್ಟು ಒಂದೇ ಒಂದು ವಿಸಲ್ ಕೂಗಿಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ಮಾತ್ರ ಕೂಗಿಸ್ಬೇಡಿ. ಹಸೆಕಾಳು ಯಾವಾಗಲೂ ಒಂದು ವಿಸಲ್ಗೆ ತುಂಬ ಚೆನ್ನಾಗಿ ಬೇಯುತ್ತೆ. ಇನ್ನೂ ಜಾಸ್ತಿ ಕೂಗಿಸಿ ತುಂಬ ಸಾಫ್ಟ್ ಆದರೆ ಸಾಂಬಾರು ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಹೆಚ್ಚಿರೋಂಥ 1 ಟೊಮೊಟೊನು, ಬೇಳೆ ಸಾಂಬಾರು ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಬರೀ ಅರ್ಧ ಲೀಟ್ರಷ್ಟು ನಾನು ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆನಂತರ ಸಾಂಬಾರು ಜಾಸ್ತಿ ಬೇಕಂದರೆ ಆನಂತರ ಕೂಡ ನಾವು ಸಾಂಬಾರನ್ನ ಹೆಚ್ಚಿಸ್ಕೊಳ್ಬಹುದು. ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂತ ನೀವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೇಳೆ ಬೇಯಿಸ್ತೀವಲ್ಲ, ಆ ರೀತಿ ನಮಗೆ ಹಸಿ ಕಾಳುಗಳು ಬೇಯಿಸುವಾಗ ನೀರು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಹಸಿ ಕಾಳುಗಳಿಗೆ ತುಂಬ ನೀರಿನ ಅವಶ್ಯಕತೆ ಇಲ್ಲದಿರೋದ್ರಿಂದ ಸ್ವಲ್ಪ ನೀರನ್ನ ಕಡಿಮೆನೇ ಉಪಯೋಗಿಸ್ಕೊಳ್ಳಿ. 1 ವಿಸಲ್ ಸಾಕು. ಈಗ 1 ವಿಸಲ್ ಕೂಗೋಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಹೆಚ್ಚೋದಕ್ಕಿಂತ ನೀವು ಜಜ್ಜಿ ಕಲ್ಲಿನಲ್ಲಿ ಇಟ್ಕೊಳ್ಳಿ, ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಇದೇನೆ ರೈಸ್ ಫ್ಲೋರು, ಅಕ್ಕಿ ಹಿಟ್ಟಿದು. ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಹುಣ್ಸೆಹಣ್ಣು ಬದಲಿಗೆ ಹಸಿ ಹುಣಸೆಕಾಯಿಂದ ಪಲ್ಪ್ ತೆಗೆದು ಐಸ್ ಕ್ಯೂಬ್ಸ್ ಮಾಡಿದ್ದೆ. ಆ ಕ್ಯೂಬ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಕ್ಯೂಬ್ಸ್ ಬೇಕಾಗುತ್ತೆ. ನೋಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು. ಈಗ 1 ವಿಸಲ್ ಕುಕ್ಕರ್ನಲ್ಲಿ ಕಾಳು ಮತ್ತು ತರಕಾರಿ ಬೇಯಿಸ್ಕೊಂಡಿದ್ದೀನಿ. ನಂತರ ನಾವು ಅದು ಕುಕ್ಕರ್ ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಅಕ್ಕಿ ಇಟ್ಟಿದ್ದಿಲ್ಲ, ಅದನ್ನು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ತುಂಬ ಟೈಮ್ ಇದ್ದು ಇದೇ ಮೆಥಡ್ ಫಾಲೋ ಮಾಡ್ತೀವಿ ಅಂತಂದರೆ ಒಂದು 100 ಗ್ರಾಮ್ನಷ್ಟು ಅಕ್ಕಿನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸ್ನಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಹುರಿದಿರೋಂಥ ಅಕ್ಕಿ ಹಿಟ್ಟನ್ನೇ ಬಳಸ್ಕೋಬೇಕು. ನೀವು ಅಕ್ಕಿ ಹುರಿದಿನಾದ್ರೂ ಪುಡಿ ಮಾಡ್ಕೊಳ್ಳಿ, ಅಥವಾ ಅಕ್ಕಿ ಹುರಿದು ಪುಡಿ ಮಾಡೋಕ್ಕಾಗಲ್ಲ ಅಕ್ಕಿ ಹಿಟ್ಟನ್ನೇ ಹುರ್ಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. 1 ಸ್ಪೂನ್ ಸಾಕಾಗುತ್ತೆ ಇಷ್ಟು ಕ್ವಾಂಟಿಟಿಗೆ. ನಾನು ಹಸಿ ಹುಣಸೆಕಾಯಿಂದು ರಸ ತೆಗೆದು ಐಸ್ ಕ್ಯೂಬ್ಸ್ ಮಾಡಿದ್ದೆ. ಆ ಕ್ಯೂಬ್ಸ್ನಲ್ಲಿ ನಾನು ಒಂದು 2ರಿಂದ 3 ಕ್ಯೂಬ್ಸ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಾಂಬಾರಿಗೆ ಕುಕ್ಕರೆಲ್ಲ ವಿಸಲ್ ಬಿಟ್ಟಿದೆ, ಸ್ವಲ್ಪ ತಣ್ಣಗಾಗಿದೆ. ಕ್ಯಾಪ್ ತೆಗೆದು ನೋಡಿದ್ರೆ ಸಾಂಬಾರು ತುಂಬ ತೆಳು ಅನಿಸ್ತಿದೆ, ತುಂಬ ಗಟ್ಟಿ ಇಲ್ಲ. ನೋಡಿ ಎಷ್ಟು ತೆಳುವಾಗಿದೆ. ಈಗ ಇದಕ್ಕೆ ನಾವು ಯಾವುದೇ ತೆಂಗಿನಕಾಯಿ ಬಳಸ್ತಿಲ್ಲ, ಇಲ್ಲಿ ಯಾವುದೇ ಮಸಾಲೆ ರುಬ್ಬ ಆಗ್ತಿಲ್ಲ. ಹಾಗಾಗಿ ಇಲ್ಲಿ ಅಕ್ಕಿ ಹಿಟ್ಟಿನ ಅವಶ್ಯಕತೆ ಇದೆ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ತಣ್ಣೀರಿನಲ್ಲಿ ಕಲಿಸ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಕಲಿಸ್ಕೊಂಡು ಗಂಟಿಲ್ಲದ ರೀತಿಯಲ್ಲಿ ಕಲಿಸ್ಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ. ಟೇಸ್ಟಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಅನಿಸಲ್ಲ. ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಅಕಸ್ಮಾತ್ ಈ ಪ್ರೊಸೀಜರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಮಾಡೋಕ್ಕಾಗಲ್ಲ, ಅಕ್ಕಿ ಹಿಟ್ಟೆಲ್ಲ ಹುರಿದು ಟೈಮ್ ಇಲ್ಲ ಅನ್ನೋದಾದರೆ ನೀವು ಕಡಲೆ ಹಿಟ್ಟು ಕೂಡ 1 ಸ್ಪೂನಷ್ಟನ್ನ ತಣ್ಣೀರಿನಲ್ಲಿ ಕಲಸಿ ಕೂಡ ಹಾಕ್ಕೊಳ್ಬಹುದು. ಯಾವುದೇ ಹಿಟ್ಟು ಹಾಕೋದಿದ್ರು ಈಗ ಸಾಂಬಾರು ಈಗ ಕುದಿಸ್ಕೋಬೇಕಲ್ಲ, ಇವಾಗ ಹಾಕ್ಕೊಳ್ಳಿ, ಮೊದಲೇ ಹಾಕಕ್ಕೆ ಹೋಗಬೇಡಿ. ಈಗ ನೋಡಿ, ಅಕ್ಕಿ ಹಿಟ್ಟು ಕಲಸಿ ಮತ್ತು ಹುಣಸೆಹಣ್ಣು ಕ್ಯೂಬ್ಸ್ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕುದ್ದಿದೆ. ಒಂದು 3-4 ನಿಮಿಷದಷ್ಟು ಕುದಿಸ್ಕೊಳ್ಳಿ. ಹುಳಿ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಅದು ನಿಮಗೆ ಹುಳಿ ಉಪ್ಪು ಎಲ್ಲ ಸ್ವಲ್ಪ ಟೇಸ್ಟ್ ನೋಡಿ. ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆ, ಒಗ್ಗರಣೆ ಮಾಡಿದ್ಮೇಲೆ ಜಸ್ಟ್ ಅದನ್ನು ಜಾಸ್ತಿ ಕುದಿಸೋದಿಲ್ಲ, ಹಾಗಾಗಿ ಒಗ್ಗರಣೆಗಿಂತ ಮುಂಚೆನೇ ರುಚಿ ನೋಡ್ಕೊಳ್ಳಿ. ಉಪ್ಪು ಹುಳಿ ಖಾರ ಎಲ್ಲ ಟೇಸ್ಟ್ ನೋಡಿದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಅದು ಸ್ವಲ್ಪ ಚಟಪಟ ಅಂದ ತಕ್ಷಣ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡೋಣ. ಈರುಳ್ಳಿ ಬೆಳ್ಳುಳ್ಳಿ ಯಾವಾಗಲೇ ಒಗ್ಗರಣೆ ಮಾಡಬೇಕಾದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿ. ನಿಮಗೆ ಒಗ್ಗರಣೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ತುಂಬ ಒಳ್ಳೆ ಅರೋಮ ಬರ್ತಾ ಇರುತ್ತೆ ಅದರಿಂದ. ಆದಷ್ಟು ಜಜ್ಜಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಹಾಕೋದಕ್ಕಿಂತ ಹೆಚ್ಚಿದ್ರೂ ಕೂಡ ಒಂದು ಸಲ ಜಜ್ಕೊಳ್ಳಿ. ಲಟ್ಟಣಿಗೆಯಿಂದ ಕೂಡ ಜಜ್ಕೊಳ್ಬಹುದು. ಹೆಚ್ಚಾದ್ಮೇಲೆ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಉಳಿದಿರೋ ಸಾಂಬಾರೆಲ್ಲ ಹಾಕಿ 1-2 ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಕಲರ್ ಕೂಡ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು. ನಾನು ಮುದ್ದೆ ಅನ್ನಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಮತ್ತು ಅನ್ನಕ್ಕೆ ಇಷ್ಟ ಆದ ಸಾಕಾಗುತ್ತೆ. ನೀವೇನಾದ್ರು ಚಪಾತಿ ರೊಟ್ಟಿಗೆ ಮಾಡೋದಿದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಬಹುದು, ಅಥವಾ ಕಡಲೆ ಹಿಟ್ಟು ಕೂಡ 1 ಸ್ಪೂನಷ್ಟು ಕಲಸಿ ಹಾಕ್ಕೊಳ್ಬಹುದು, ಅಥವಾ 2 ಅಕ್ಕಿ ಹಿಟ್ಟು ಮತ್ತು ಹುರಿದಿರೋ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೂಡ 2 ಸೇರಿಸಿ ಕೂಡ ಹಾಕ್ಕೊಳ್ಬಹುದು. ನೋಡೋಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮಾಡಬಹುದು, ಯಾವುದೇ ಮಸಾಲೆ ರುಬ್ಬದೆ ಅಂತ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತು ಈ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬೆಣ್ಣೆ.
ನಮಗೆ ತುಪ್ಪದಕ್ಕಿಂತ ಬೆಣ್ಣೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಸಾಂಬಾರನ್ನ ಮೊದಲು ಟೇಸ್ಟ್ ನೋಡಿ, ನೀವು ಬೆಣ್ಣೆ ಹಾಕಿದ ಮೇಲೂ ರುಚಿ ನೋಡಿ, ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬೆಣ್ಣೆ ಸ್ವಲ್ಪ ಸಾಂಬಾರು ಬಿಸಿ ಇದ್ದಾಗಲೇ ಕರಿಕೊಳ್ಳುತ್ತೆ ಅಂತೇಳಿ ಸಾಂಬಾರು ಮೇಲೆ ಹಾಕ್ಕೊಳ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ತುಪ್ಪ ಅಷ್ಟು ಒಳ್ಳೆ ಕಾಂಬಿನೇಷನ್ ಅನಿಸಲ್ಲ ಇದಕ್ಕೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಬೈ, ಥ್ಯಾಂಕ್ ಯು.